ಬೆಂಗಳೂರಿನಲ್ಲಿ ಮದ್ಯ ಖರೀದಿ ವಿಚಾರಕ್ಕೆ ಪುಂಡರಿಂದ ಹಲ್ಲೆ ನಡೆದಿದೆ. ಮದ್ಯ ಖರೀದಿ ವಿಚಾರಕ್ಕೆ ಬಾರ್ನಲ್ಲಿ ಮಾರಾಮಾರಿಯೇ ನಡೆದು ಹೋಗಿರುವಂತದ್ದು. ನಾಗರಬಾವಿಯ ಮಿಲಿಯನಂ ಬಾರ್ನಲ್ಲಿ ಇಂಥ ಒಂದು ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಮದ್ಯ ಖರೀದಿ ಮಾಡುವಂತ ವಿಚಾರಕ್ಕೆ ಹಲ್ಲೆ ನಡೆದಿರುವಂತದ್ದು ಪುಂಡರಿಂದ. ಬಾರ್ನಲ್ಲಿ ಮಾರಾಮಾರಿಯೇ ನಡೆದು ಹೋಗಿದೆ. ಮದ್ಯ ಖರೀದಿ ಮಾಡುವಂತ ವಿಚಾರಕ್ಕೆ ನಾಗರಬಾವಿಯ ಮಿಲೇನಿಯಂ ಬಾರ್ ಇಲ್ಲಿ ಈ ರೀತಿಯಾಗಿ ಫೈಟಿಂಗ್ ನಡೆದಿದೆ. ಬಾರ್ ಸಿಬ್ಬಂದಿ ಮೇಲೆ ಯುವಕರ ಗ್ಯಾಂಗ್ ಒಂದು ಭೀಕರವಾಗಿ ಹಲ್ಲೆಯನ್ನ ನಡೆಸಿರುವಂತದ್ದು. ಬಿಯರ್ ಬಾಟಲ್ ನಿಂದ ಹಲ್ಲೆ ಮಾಡಿ ಕ್ರೌರ್ಯವನ್ನ ಮೆರೆದಿದ್ದಾರೆ ಯುವಕರು. ಇನ್ನು ಸಿಬ್ಬಂದಿಗೆ ಬಿಯರ್ ಬಾಟಲ್ ನಿಂದ ಯುವಕರ ಗುಂಪು ಹಲ್ಲೆಯನ್ನ ನಡೆಸಿರುವಂತದ್ದು. ನಿನ್ನೆ ಸಂಜೆ 7 ಗಂಟೆಗೆ ಬಾರ್ ಮಧ್ಯೆ ಮದ್ಯ ಖರೀದಿ ವಿಚಾರಕ್ಕೆ ಈ ರೀತಿಯಾಗಿ ಪುಂಡರು ವಾಗ್ವಾದವನ್ನ ಕೂಡ ನಡೆಸ್ತಾರೆ ಬಾರ್ ಸಿಬ್ಬಂದಿ ಜೊತೆ. ಸಿಬ್ಬಂದಿಗೆ ಬಿಯರ್ ಬಾಟಲ್ ನಿಂದ ಹಲ್ಲೆಯನ್ನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸಿಬ್ಬಂದಿ ಮೇಲೆ ಪುಂಡರು ನಡೆಸಿದಂತಹ ಈ ಒಂದು ಹಲ್ಲೆಯ ದೃಶ್ಯ ಅಲ್ಲಿದ್ದಂತ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿದೆ. ಚಂದ್ರಾಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂತಹ ಒಂದು ಘಟನೆ ನಡೆದಿರುವಂತದ್ದು. ಮದ್ಯ ಖರೀದಿ ವಿಚಾರಕ್ಕೆ ಈ ರೀತಿಯಾಗಿ ಪುಂಡರು ಬಂದು ಬಾರ್ನ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿರುವಂತದ್ದು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಇದ್ದಂತಹ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ನಿನ್ನೆ ಸಂಜೆ 7 ಗಂಟೆಗೆ ಮದ್ಯ ಖರೀದಿ ಮಾಡುವಂತ ವಿಚಾರಕ್ಕೆ ಮಾತು ಬೆಳೆಯುತ್ತೆ. ಅದು ಈಗ ಜಗಳವಾಗಿ ಈ ರೀತಿಯಾಗಿ ಹಲ್ಲೆ ನಡೆಸಿ ಎಸ್ಕೇಪ್ ಆಗಿರುವಂತದ್ದು ಗ್ಯಾಂಗ್ ಬಂದ್ಬಿಟ್ಟು. ಚಂದ್ರಾಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಥ ಒಂದು ಘಟನೆ ನಡೆದಿರುವಂತದ್ದು. ನಿನ್ನೆ ಸಂಜೆ 7 ಗಂಟೆಗೆ ನಡೆದಿರುವಂತ ಘಟನೆ ಇದು. ಇತ್ತೀಚೆಗಂತೂ ಯುವಕರು ತಾಳ್ಮೆ ಇಲ್ಲ ಅನ್ನೋದಕ್ಕೆ ತಾವು ಯುವಕರಲ್ಲಿ ತಾಳ್ಮೆ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಕೋತಾ ಇದ್ದಾರೆ ಈ ರೀತಿಯಾದಂತಹ ಕೃತ್ಯಗಳನ್ನ ಮಾಡೋದ್ರ ಮೂಲಕ. ಇದು ಗ್ಯಾಂಗ್ ಕಟ್ಕೊಂಡು ಹೋಗಿರ್ತಾರೆ. ಮದ್ಯ ಖರೀದಿ ಮಾಡುವಂತಹ ವಿಚಾರಕ್ಕೆ ಏನು ಮಾತಿಗೆ ಮಾತು ಬೆಳೆದು ಸಿಬ್ಬಂದಿಗಳು ಅಂತ ಕೂಡ ನೋಡ್ದೆ ಹಲ್ಲೆಯನ್ನ ನಡೆಸಿರುವಂತದ್ದು. ಅಲ್ಲಿ ಸಾಕಷ್ಟು ಜನ ಇರ್ತಾರೆ ಯುವಕರು ಅಥವಾ ಏನು ಮದ್ಯ ಖರೀದಿ ಮಾಡೋದಕ್ಕೆ ಅಲ್ಲಿ ಬಂದಿರ್ತಾರೆ. ಅದನ್ನು ಲೆಕ್ಕಿಸದೆ ಈ ರೀತಿಯಾಗಿ ಪುಂಡ ಪೋಖರಿಗಳಂತೆ ವರ್ತಿಸ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಚಂದ್ರಾಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಇಂತಹ ಘಟನೆ. ಇತ್ತೀಚೆಗಿಂತ ಘಟನೆಗಳು ಅಥವಾ ಏನು ಮದ್ಯ ಸೇವಿಸಿ ಈ ರೀತಿಯಾಗಿ ಬಿಹೇವ್ ಮಾಡುವಂಥದ್ದು ಹೆಚ್ಚಾಗ್ತಾ ಇದೆ. ಕಾನೂನು ಅನ್ನೋ ಭಯ ಇಲ್ಲ, ಸಮಾಜದ ಭಯ ಇಲ್ಲ, ಮುಂದಿನ ಪರಿಸ್ಥಿತಿ ಏನಾಗಬಹುದು ಅನ್ನೋ ಭಯವಂತೂ ಇಲ್ವೇ ಇಲ್ಲ. ತಮಗ್ ತಾವೇ ಹೀರೋಗಳು ಅಂತ ಅನ್ಕೊಂತಾ ಇದ್ದಾರೆ.